ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇ ದಿನ ಮಿಷಿನ್ ಮೇಲೆ ಕುತ್ಕೊಂಡು ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಂಗಾಗಿ ಒಂದು ವಿಡಿಯೋ ಮಾಡೋಣ ಅನ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ನಾನು ಸ್ಟಿಚಿಗೆ ಕೂತಿ ಒಂದಿಲ್ಲ ಅಂದರೆ ಒಂದು 23, 24, 25 ದಿನನೇ ಆಯಿತು. ಯಾಕಂದರೆ ಸ್ವಲ್ಪ ನಮ್ಮ ಮನೆ ಮದುವೆ ಇರೋದ್ರಿಂದ ನಾನು ಮಿಷಿನ್ ಮೇಲೆ ಕೂರಕ್ಕಾಗಲಿಲ್ಲ. ಶಿವಮೊಗ್ಗ ಹೋಗಿದ್ವಿ ಮದುವೆಗೆ. ಈಗ ಭಾನುವಾರ ಬಂದೆ, ಅಲ್ಲಿಂದ ಬಂದು ಕೆಲಸಗಳೆಲ್ಲ ಇದ್ದದೆಲ್ಲ ಮುಗಿಸಿ ಬಟ್ಟೆ ಇದಾವೆ ಸ್ಟಿಚ್ ಮಾಡೋದು. ಬಟ್ ಮೊದಲನೇ 23 ದಿನ ಆದಮೇಲೆ ಒಬ್ಬರು ಫಾಲ್ಗೆ ಅರ್ಜೆಂಟ್ ಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಫಾಲನ್ನು ಹಾಕ್ತಾ ಇದ್ದೀನಿ. ತುಂಬ ದಿನದ ಮೇಲೆ ಕೂತಿದ್ದೀನಿ ಅಂತ ಅನ್ನಿಸ್ತಿದೆ ಮಿಷಿನ್ ಮೇಲೆ ನಾನು. ಹಾಗಾಗಿ ಒಂದು ಪುಟ್ಟದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಾನು ಸೆರಗು ಹೊಲ್ಕೊಳ್ತಾ ಇದ್ದೀನಿ. ಸೆರಗು ಕಡೆ ಕುಚ್ಚಿದೆ. ಇದು ಒಳಭಾಗದಲ್ಲಿ ನಾವು ಸಿಗಿಸ್ಕೊಳ್ತೀವಲ್ಲ, ಆ ಭಾಗದಲ್ಲಿ ನಾನು ಮಿಷಿನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಬರೀ ಸ್ಟಿಚ್ಚು ಮತ್ತು ಫಾಲ್ ಹಾಕ್ಲಿಕ್ಕೆ ಹೇಳಿದ್ದಾರೆ, ಫಾಲ್ ಹಾಕ್ತಿದ್ದೀನಿ. 25 ದಿನ ಆದಮೇಲೆ ನನ್ನ ಮೊದಲನೇ ಕೆಲಸ ಇದು. ಎಷ್ಟು ಈಸಿಯಾಗಿ ಫಾಲ್ ಹಾಕ್ಬೋದು ಅನ್ನೋದ್ರ ಬಗ್ಗೆ ಒಂದು ಪುಟ್ಟದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಬ್ಯುಸಿ ಇದ್ದೆ, ಹೆಚ್ಚಿಗೆ ಸ್ಟಿಚ್ದು ವರ್ಕ್ದೆಲ್ಲ ಮಾಡೋಕ್ಕೆ ಆಗಲಿಲ್ಲ. ವಿಡಿಯೋಸು ಅಷ್ಟು ಬ್ಯುಸಿ ಇದ್ದೆ. ಈಗ ಸ್ವಲ್ಪ ಅಷ್ಟೇನು ಬ್ಯುಸಿ ಇಲ್ಲ. ನಿಧಾನಕ್ಕೆ ಈಗ ನನ್ನ ಕಟಿಂಗ್ಸ್ದು ಮತ್ತು ವಿಡಿಯೋಸು ಮಾಡೋದು ಮತ್ತು ವರ್ಕ್ದೆಲ್ಲ ಈಗ ಆರಾಮ್ಸೆ ಹಾಕ್ಬೋದು. ಈಗ ಫಾಲನ್ನು ನಾವು ತಗೊಂಡಿದ್ದೀನಿ. ಹೀಗೆ ನಾವು ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಈ ರೀತಿ ಮಡಚ್ಕೊಂಡ್ರೂ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಬಿಟ್ಟು, ಕೆಲವರು ಇಲ್ಲಿಂದನೇ ಫಾಲ್ ಹಾಕ್ಕೊಳ್ತಾರೆ, ಕೆಲವರು ಹೀಗೆ ಬೇಕು ಅಂತ ಕೇಳ್ತಾರೆ, ಕೆಲವರು ಸ್ಟಾರ್ಟಿಂಗಿಂದನೇ ಫಾಲ್ ಹಾಕ್ಕೊಡಿ ಅಂತಾರೆ. ನಾನು ಲಾಂಗ್ ವಿಡಿಯೋಸ್ ಸಹ ನಾನು ಹಾಕಿರಲಿಲ್ಲ, ಯಾಕಂದರೆ ಟೈಮ್ ಸಿಗ್ತಿರ್ಲಿಲ್ಲ ಮತ್ತು ನಾನು ಎಲ್ಲೂ ಸ್ಟಿಚ್ಚೇ ಮಾಡಿರಲಿಲ್ಲ. ಹಾಗಾಗಿ ನಾನು ಈ ಮಧ್ಯೆ ಒಂದು 25 ದಿನ ಲಾಂಗ್ ವಿಡಿಯೋನೇ ಮಾಡಿರಲಿಲ್ಲ. ಇದೊಂದು ವಿಡಿಯೋ ಮಾಡೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಫಾಲನ್ನು ನಾವು ಈ ರೀತಿಯಾಗಿ ಹಾಕ್ಬೋದು. ಎಲ್ಲೂ ರಿಂಕಲ್ಸ್ ಬರ್ದಿರೋ ಹಾಗೆ ಸ್ಟಿಚ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. 25 ದಿನ ಆದಮೇಲೆ ಮಿಷಿನ್ ಮೇಲೆ ನಾನು ಸ್ಟಿಚ್ ಮಾಡ್ತಿರೋದೇ ಒಂದು ಖುಷಿ ಅನಿಸುತ್ತೆ. ಯಾಕಂದರೆ ನಾನು ಇದು ಟೈಲರಿಂಗ್ ಇಷ್ಟಪಟ್ಟು ಕಲ್ತಿದ್ದಿದ್ದು. ಹಾಗಾಗಿ ನಾನು ಒಂದು 25 ದಿನ ಕೂರದೆ ಇರೋದಕ್ಕೆ ಏನೋ ಒಂಥರ ಕಲ್ಕೊಂಡಿದ್ದೀವಿ ಅಂತ ಅನಿಸ್ತೈತೆ. ಇನ್ನು ಮುಂದೆ ನಾನು ಕಟಿಂಗ್ಸ್ದು ಮತ್ತು ಸ್ಟಿಚಿಂಗ್ಸ್ದು ವರ್ಕ್ದು ಎಲ್ಲ ವೀಡಿಯೋಸು ಇನ್ನು ಮುಂದೆ ಹಾಕ್ತೀನಿ. ಈ ವಿಡಿಯೋ ಪೂರ್ತಿ ಎಲ್ಲ ವೀಡಿಯೋಸು ನೋಡಿ. ಮತ್ತು ಯಾರಾದರೂ ಸ್ಟಿಚ್ ಮಾಡ್ಕೊಳ್ಳೋರಿದ್ರು ಸಹ ಮಾಡಿಸ್ಕೊಳ್ಳಿ, ಸ್ಟಿಚ್ ಮಾಡಿಕೊಡ್ತೀನಿ ಮತ್ತು ವರ್ಕು ಸಹ ಮಾಡಿಕೊಡ್ತೀನಿ. ಸೀರೆ ಕುಚ್ಚು ಕಟ್ಟಿಸ್ಕೊಡ್ತೀನಿ. ಹೀಗೆ ಲಾಸ್ಟಲ್ಲಿ ಈ ರೀತಿ ನಾವು ಮಡಚಿ ಹೀಗೆ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಈಗ ನಾವು ಕೆಳಭಾಗದಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೀಗೆ ಬೆರಳಲ್ಲಿ ಹಿಂಗೆ ಮಾಡ್ಕೊಬೇಕು, ಆಗ ಟೈಟಾಗಿ ಕೂರುತ್ತೆ ನೋಡಿ. ಹೀಗೆ ಮಾಡ್ಕೊಂಡ್ರೆ ಅಲ್ಲಿ ರಿಂಕಲ್ಸ್ ಥರ ಬರಲ್ಲ, ನೀಟಾಗಿರುತ್ತೆ. ಈಗ ಮೇಲ್ಭಾಗದಲ್ಲಿ
ನೋಡಿ ಹೀಗೆ ಇಟ್ಕೊಂಡು ನಾವು ಈ ಥರ ಸ್ಟಿಚ್ ಮಾಡ್ಕೊಂಡು ಬರೋದು ಈಸಿಯಾಗಿ ಮಾಡ್ಬೋದು. ಒಂದು 10 ನಿಮಿಷದಲ್ಲಿ ಫಾಲ್ ಕೆಲಸ ಮುಗಿಯುತ್ತೆ. ನಾನೀಗ ತಿಂಡಿ ಮಾಡಬೇಕು, ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ. ತಿಂಡಿಗೆ ಈಗ ಹೋಗಿ ನಾನು ತಿಂಡಿ ಕೆಲಸನ ಶುರು ಮಾಡ್ಕೋಬೇಕು. ಅವ್ರು ಅರ್ಜೆಂಟ್ ಬೇಕು ಅನ್ನೋದಕ್ಕೆ ನಾನು ಬಂದು ಈ ರೀತಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಅದು ಬೇರೆ ನನಗೆ 25 ದಿನ ಆದ್ಮೇಲೆ ಪುನಃ ಕೆಲ್ಸಕ್ಕೆ ಜಾಯಿನ್ ಮಾಡ್ಕೊಂಡಿದ್ದೀನಿ. ಒಂಥರ ಖುಷಿ, ಸ್ಟಿಚ್ ಮಾಡೋದೇ ಒಂದು ಖುಷಿ, ಮತ್ತು ಡಿಸೈನಾಗಿ ಸ್ಟಿಚ್ ಮಾಡೋದೇ ಒಂದು ಚಂದ. ಅದೇ ಜಾಕ್ ಮಿಷಿನಲ್ಲಿ ಸ್ಟಿಚ್ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೆ ನೋಡಿ. ಜಿಗ್ ಸಾಕು, ಫಾಲ್ ಕೆಲಸ ಆಯಿತು. ಇನ್ನೊಂದ್ಸರಿ ಹೇಳ್ತೀನಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದ್ಸರಿ ಇದು ಒಂದು ಹೇಳ್ತಾ ಇದ್ದೀನಿ, ಯಾರಾದರೂ ಇಷ್ಟ ಆದರೆ ಸ್ಟಿಚ್ಚಿಗೆ ಸಹ ಕೊಡ್ಬೋದು. ನಾನು ಸ್ಟಿಚ್ ಮಾಡಿಕೊಡ್ತೀನಿ, ವರ್ಕ್ ಮಾಡಿಕೊಡ್ತೀನಿ, ಮತ್ತು ಸೀರೆಗೆ ಕುಚ್ಚು ಸಹ ನಾನು ಹಾಕ್ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.